ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮ್ಮ ಅನ್ನದಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನ ನಾವು ಸಮಗ್ರ ಕೃಷಿ ಪದ್ಧತಿ ಮೇಲೆ ಅತಿ ಹೆಚ್ಚು ಒತ್ತು ಕೊಡಬೇಕೆಂದು ಒಬ್ಬ ಪ್ರಗತಿಪರ ರೈತರು ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಆದ ಶ್ರೀ ಸಿ ಕೆ ರಾಜುರವರ ಫಾರ್ಮ್ ವಿಸಿಟ್ ಮಾಡಕ್ಕೆ ಬಂದಿರ್ತೀವಿ. ಸರ್ ನಮಸ್ತೆ, ನಮ್ಮ ಅನ್ನದಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್, ನಿಮ್ಮ ಪುಟ್ಟ ಪರಿಚಯ, ನಿಮ್ಮ ವೃತ್ತಿ ಜೀವನ ಮತ್ತು ತಾವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಯಾವ್ಯಾವ ಬೆಳೆ ಬೆಳಿತೀರಿ ಹಾಗೂ ನಿಮ್ಮ ಅನಿಸಿಕೆಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. ನಾನು ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಸಿ ಕೆ ರಾಜೂರ್ ಅಂತ, ರಿಟೈರ್ಡ್ ಆಫೀಸರ್. ನಾನು ಬ್ಯಾಂಕ್ ಮ್ಯಾನೇಜರ್. ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ನಾನು 35 ವರ್ಷ ಸರ್ವಿಸ್ ಮಾಡಿದ್ದೀನಿ. ಮೊನ್ನೆ 2023ರಲ್ಲಿ ರಿಟೈರ್ ಆಗಿದ್ದೀನಿ. 2023ರ ನಂತರ ಒಂದು ನಮ್ಮದೊಂದು ತೋಟ ಇದೆ ಇಲ್ಲಿ. ಈ ತೋಟದಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದೀನಿ. ಮೂಲತಃ ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು. ನಮ್ದು ಇಲ್ಲೇ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾನು ನನ್ನ ಗ್ರ್ಯಾಜುಯೇಷನ್ ಮಾಡಿದ್ದೆ. ನೀವೇ ಡೆವಲಪ್ ಮಾಡಿರೋ ಫಾರ್ಮ್ ಇದು? ಹೌದು, ನಾನೇ ಮಾಡಿರುವಂಥ ನಮ್ಮ ತೋಟದಲ್ಲಿ. ಇವಾಗ ಸದ್ಯದಲ್ಲಿ ಏನಾಯಿತು, ತದನಂತರ ಬಂದ ಮೇಲೆ ಲೆವೆಲಿಂಗ್ ಎಲ್ಲ ಮಾಡಿಕೊಂಡೆ. ಆಮೇಲೆ JCBಗಳು ಹಚ್ಕೊಂಡ್ಬಿಟ್ಟು ಆ ನೀರನ್ನು ಸಾಕಷ್ಟು ಏನಾಗ್ತದೆ, ಸ್ವಲ್ಪ ಇಳಿಜಾರು ಪ್ರದೇಶ, ನಮ್ಮದು ನೀರಿರುವಂಥ ಪ್ರದೇಶ ಅಲ್ಲದೆ ಏನಾಗ್ತದೆ, ಮಲೆನಾಡು ಸೆರಗು ಇದು. ಜಸ್ಟ್ ಈ ಕಡೆ ಹೋದ್ರಿ ಅಂತಂದಪ್ಪ ಅಂದ್ರೆ ಮಲೆನಾಡು ಇದು. ಇಲ್ಲಿ ಈ ಕಡೆ ಪಕ್ಕದಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರುವಂತಹ ನಮ್ಮದು ಹೊಲ ಇದು. ಈ ಜಮೀನಿನಿಂದ ಇಲ್ಲಿ ಏನಾಗುತ್ತೆ, ಹೆಚ್ಚಿನ ನೀರು, ಮಳೆನೂ ಕೂಡ ಜಾಸ್ತಿ ಬರುತ್ತೆ ಮಳೆಗಾಲದಲ್ಲಿ. ಒಂದು 3-4 ತಿಂಗಳ ಸ್ವಲ್ಪ ಮಳೆ ಕಡಿಮೆ ಆಗಬಹುದು ಅಷ್ಟೇ. ಆ ಒಂದು ಉದ್ದೇಶಕ್ಕೆ ಏನು ಮಾಡಿದ್ವಿ, ನಾವು ಇಲ್ಲಿ ಏನು ಮಾಡಿದರೆ ಸೂಕ್ತ ಆಗುತ್ತೆ ಅನ್ನೋದನ್ನು ನಾನು ವಿಚಾರ ಮಾಡ್ತಾ ಹೋದಾಶಕ್ಕೆ ನಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇರಬೇಕು, ಹೆಚ್ಚಿನ ಆದಾಯ ಬರ್ತಾ ಇರಬೇಕು ಅನ್ನುವಂತಹ ವಿಚಾರವಾದಿಗಳು. ನಾವು ಯೂನಿಟಲ್ಲಿ 1 ಎಕರೆದಲ್ಲಿ ಸಮಗ್ರ ಕೃಷಿ ಮಾಡಿಕೊಂಡು ಹೆಚ್ಚಿನ ಆದಾಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಎಷ್ಟರ ಮಟ್ಟಿಗೆ ಮಾಡಬೇಕು ಅದನ್ನೆಲ್ಲದನ್ನು ಮಾಡಬೇಕು ಅಂತನ್ನುವಂಥ ಅಭಿಪ್ರಾಯದಿಂದ ನಾವೇನು ಮಾಡಿದ್ವಿ, ಈ ಕ್ಲೈಮೇಟಿಗೆ ಸೂಟ್ ಆಗುವಂತಹ ಬೆಳೆ ನೋಡಿದರೆ ನನಗೆ ಪೇರ್ಲನೇ ತುಂಬ ಸೂಕ್ತ ಅಂತ ಅನಿಸ್ತು ನನಗೆ. ಆ ಒಂದು ದೃಷ್ಟಿಯಲ್ಲಿ ನಾನು ಪೇರ್ಲನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಏನು ಇವಾಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಿಮಗೆ ಪೇರಳೆಯ ಮಹತ್ವನೇ ಯಾಕೆ, ಅಂದ್ರೆ ಅದ್ರ ಮೇಲೆ ಯಾಕೆ ಒಳ್ಳೆ ಅದು ಯಾಕೆ ಮಹತ್ವ ಬಂತು ಅಂತಂತಂದ್ರೆ, ನನ್ನ ಇಲ್ಲಿ ವಾತಾವರಣಕ್ಕೆ ತಕ್ಕನಾಗೆ ಮತ್ತು ಇಲ್ಲಿ ನಮ್ಮ ಸಾಯಿಲಿಗೆ ಸೂಟ್ ಆಗುವಂತಹದ್ದನ್ನ, ಬೇರೆ ಹಣ್ಣಿನ ಬೆಳೆಗಳನ್ನ ಇಲ್ಲ ಹೂವಿನ ಬೆಳೆಗಳನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಹಣ್ಣಿನ ಬೆಳೆಗಳಲ್ಲಿ ವಿಚಾರ ಮಾಡಿದಾಗ ನೋಡ್ರಿ, ಹೆಚ್ಚಿನ ಒಂದು ಇದರಲ್ಲಿ ಮಾಡ್ಬೇಕಂದ್ರೆ ದ್ರಾಕ್ಷಿಗೆ ಹೋಗಬೇಕು, ಇಲ್ಲ ದಾಳಿಂಬೆಗೆ ಹೋಗಬೇಕು, ಇಲ್ಲ ನಾವು ಅಂಜೂರಕ್ಕೆ ಹೋಗಬೇಕು, ಇಲ್ಲ ನಾವು ಬಟರ್ ಫ್ರೂಟಿಗೆ ಹೋಗಬೇಕು. ಈ ಥರ ಎಲ್ಲವನ್ನೂ ವಿಚಾರ ಮಾಡಲಾಗಿ ದಾಳಿಂಬೆ ನಮ್ಮ ಕ್ಲೈಮೇಟಿಗೆ ಸೂಟ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ, ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ಅದು ನಮ್ಮ ಕ್ಲೈಮೇಟಿಗೆ ಬರೋದಿಲ್ಲ. ಅದು ಅದರಿಂದ ಬಿಟ್ಟು ಹಾಕಿದ್ವಿ. ಆಮೇಲೆ ಹೆಚ್ಚಿನ ಅದಕ್ಕೆ ಏನೋ ಕೆಮಿಕಲ್ಸ್ ಸ್ಪ್ರೇ ಮಾಡಬೇಕಾಗುತ್ತೆ. ಆಮೇಲೆ ಅದರದ್ದು ಮುತುವರ್ಜಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಅದೇ ರೀತಿಯೇ ದ್ರಾಕ್ಷಿಗೂ ಕೂಡ ನಮಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಆಮೇಲೆ ಈ ನಮ್ಮ ಹೆಚ್ಚು ಕೆಮಿಕಲ್ಸ್ ಸ್ಪ್ರೇ ಮಾಡಬೇಕು. ಆಮೇಲೆ ನಮ್ಮ ಏರಿಯಾಕ್ಕೆ ಹೊಂದಾಣಿಕೆ ಆಗೋದು ಕಡಿಮೆ, ಅದಕ್ಕೆ ಸ್ವಲ್ಪ ಬಿಸಿಲು ನಾಡಬೇಕು. ಇವೆರಡಕ್ಕೂ ಬಿಸಿಲು ನಾಡಬೇಕಾಗ್ತೈತೆ. ಅಂಜೂರನು ನಮಗೆ ಇಲ್ಲಿ ಸೂಟ್ ಆಗಲ್ಲ. ಅದನ್ನು ಕೂಡ ಗಂಗಾವತಿ ಕಂಪ್ಲಿ ಏರಿಯಾದಲ್ಲಿ ಜಾಸ್ತಿ ಬೆಳೀತಾರೆ ಅದನ್ನು. ಆಮೇಲೆ ಅದನ್ನು ಬಿಟ್ಟ ನಂತರ ನಮಗೇನಾಗ್ತದೆ, ಬೇರೆ ಇವನ್ನೆಲ್ಲ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಏನಾಯಿತು, ನಮಗೆ ಪೇರ್ಲನೇ ಭಾಳ ಸೂಕ್ತ ಅಂತ ಅನಿಸ್ತು ನನಗೆ. ಯಾಕಂದರೆ ಇವೆಲ್ಲ ಬೆಳೆಗಳನ್ನು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಪೇರ್ಲದಲ್ಲಿ ಅತಿ ಹಾರ್ಡ್ ಕ್ರಾಪ್ ಅಂದ್ರೆ ಗಟ್ಟಿ ಬೆಳೆ, ಗಟ್ಟಿ ಸಸಿ. ಅದು ಏನಾಗುತ್ತೆ, ಅದು ಹೆಚ್ಚು ನೀರಾದ್ರೂ ಕೂಡ ತಡ್ಕೊಳ್ತೈತಿ, ಕಡಿಮೆ ನೀರಾದ್ರೂ ಕೂಡ ಸಾಯಲ್ಲ ಅಷ್ಟು ಬೇಗ. ಪೇರ್ಲ ಅಷ್ಟು ಬೇಗ ಸಾಯೋದಿಲ್ಲ. ಆಮೇಲೆ ಅದಕ್ಕೆ ತನಗೆ ಏನು ಬೇಕು ಅದನ್ನ ತೋರಿಸ್ಕೊಡುತ್ತೆ. ತನ್ನ ಸಿಂಪ್ಟಮ್ಸ್ ಮುಖಾಂತರ ಆ ಗಿಡ ಇಂಥದ್ದೇ ನನಗೆ ಬೇಕು. ಉದಾಹರಣೆಗೆ ಫಾಸ್ಫರಸ್ ಡೆಫಿಷಿಯನ್ಸಿ ತೋರಿಸ್ಕೊಡುತ್ತೆ. ಆಮೇಲೆ ಹೆಚ್ಚಿನ ಡಿಸೀಸಸ್ ಇಲ್ಲ, ಕಡಿಮೆ ಇದ್ದಾವೆ. ಆಂಥ್ರಾಕ್ನೋಸು, ಸ್ಕ್ಯಾಬ್ ಡಿಸೀಸು, ಆಮೇಲೆ ಈ ಥರ ಇಷ್ಟೇ ಮೇಜರ್ ಬರುವಂಥವಲ್ಲೇ. ಆಮೇಲೆ ನೆಮೆಟೋಡ್ ಇಶ್ಯೂ ಒಂದು ಬರುತ್ತೆ, ಸಾಯಿಲ್ ಬೋರ್ನ್ ಡಿಸೀಸ್ ಅಂದರೆ. ಈ ಥರ ಮಾತ್ರ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆಗಳು ತುಂಬ ಸರಳ ಈ ಬೆಳೆಯಲ್ಲಿ. ಉಳಿದ ಬೆಳೆಯಲ್ಲಿ ಅದು ರಿಸ್ಕ್ ಜಾಸ್ತಿ ಇದೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ನಾವು ಸ್ಪ್ರೇ ಮಾಡ್ತಾನೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಮಗೇನಾಗ್ತದೆ, ಇನ್ನು ಕೀಟಗಳಿಗೆ ಸಂಬಂಧಪಟ್ಟಾಗ ನೋಡಿದಾಗ ಕೀಟ ಏನಪ್ಪ ಅಂದರೆ ಹೆಚ್ಚಿನ ನಮಗೆ ಯಾವುದು ವೈಟ್ ಫ್ಲೈ ಅಂತ ಬರುತ್ತೆ. ಬಿಳಿ ಸಣ್ಣದಾಗಿ ಹಾರಾಡುತ್ತೆ, ಎಲೆ ಕೆಳಗಡೆ ಕೊಡುತ್ತೆ ವೈಟ್ ಫ್ಲೈ ಅಂತ, ಅದು ಒಂದು ಬರುತ್ತೆ. ಆಮೇಲೆ ಜಿಬ್ ಒಂದು ಬರ್ತೈತೆ, ಅದು ನುಸಿ ಒಂದು ಬರ್ತೈತೆ ಅಷ್ಟೇ. ಅದನ್ನು ಬಿಟ್ಟಪ್ಪ ಅಂದರೆ ಹೆಚ್ಚಿನಂತಹ ಇದು ಇಲ್ಲ ಇದರಲ್ಲಿ ಏನು ಆ ಥರದ್ದಿಲ್ಲ. ಹೀಗಾಗಿ ನಾನು ಪೇರ್ಲನೇ ನಾನು ಆಯ್ಕೆ ಮಾಡ್ಕೊಂಡೆ. ಇನ್ನು ಪೇರ್ಲ ಆಯ್ಕೆ ಮಾಡ್ಕೊಂಡ್ರೆ ಅದರಲ್ಲಿ ಸಾಮಾನ್ಯ ತಳಿನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದಪ್ಪ ಅಂದರೆ ಲಾಭ ಕಡಿಮೆ. 30 ರೂಪಾಯಿ 40 ರೂಪಾಯಿಗೆ 1 ಕಿಲೋ ಇಲ್ಲಿ ಬುಟ್ಟಿಗಟ್ಟಲೆ ಮಾರ್ತಾರೆ ಅವರು. ಆ ತಳಿಗಿಂತ ನಾವು ಇದರಲ್ಲಿ ಹುಡುಕ್ತಾ ಹೋದಾಗ ಏನಾಯಿತು, ಒಂದು ವೆರೈಟಿ ಸಿಕ್ತು ನನಗೆ. ಯಾವ? ಅದು ರೆಡ್ ಡೈಮಂಡ್ ವೆರೈಟಿ, ಜಪಾನ್ ರೆಡ್ ಡೈಮಂಡ್ ವೆರೈಟಿ ಅಂತ ಅಂದ್ಬಿಟ್ಟು ಸಿಕ್ತು. ಆ ವೆರೈಟಿನ ನಾನು ಹುಡುಕೊಂತ ಹೋದಾಗ ಅದು ಹೊಸ ತಳಿ ಇತ್ತೀಚಿನ ಇದರಲ್ಲಿ ಈಗ ಅವೈಲೇಬಲ್ ಇರೋ ಪ್ರಕಾರ ರೆಡ್ ಡೈಮಂಡ್ ವೆರೈಟಿ ಅಂತ ಸಿಕ್ತು. ಈಗ ತೈವಾನ್ ಅದರ ಪೇರ್ಲದಲ್ಲಿ ಸಾಕಷ್ಟು ತಳಿಗಳಿದ್ದಾವೆ. ಲಕ್ನೋ 49 ಇದೆ, ಅಲಹಾಬಾದ್ ಸಫೇದ್ ಇದೆ,
ಆಮೇಲೆ ತೈವಾನ್ ಪಿಂಕ್ ಅಂತಿದೆ, ತೈವಾನ್ ವೈಟ್ ಅಂತಿದೆ, ಆಮೇಲೆ VNR ಅಂತಿದೆ. ಈ ಥರ ಸಾಕಷ್ಟು ಒಂದು 7-8 ತಳಿಗಳಿದ್ದಾವೆ. ಇವೆಲ್ಲ ತಳಿಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಜಪಾನ್ ರೆಡ್ ಡೈಮಂಡ್ ಏನಾಗಿದೆ, ಇತ್ತೀಚಿನ ಮಟ್ಟಿಗೆ ಬಂದಂತಹ ಎಮರ್ಜ್ ಆಗಿರುವಂತಹ ಒಂದು ತಳಿ. ಈಗ ನಮ್ಮದು ಹೆಚ್ಚಿನ ಅಂಶ ಉತ್ತರ ಕರ್ನಾಟಕ ಭಾಗದಲ್ಲಿ, ಈ ಭಾಗದಲ್ಲಿ ನಮ್ಮದೇ ಬಹುಶಃ ನಾವು ಪ್ರಥಮವಾಗಿ ಹಾಕಿರುವಂತಹ ತಳಿ, ತಂದಿರುವಂತಹ ತಳಿ. ನಾನು ಗುಜರಾತಿಂದ ತರಿಸಿದೆ ಅದನ್ನ ತಳಿಗಳನ್ನ. ಸರ್ ಒಂದು ಸಸಿ ಎಷ್ಟು ಬೀಳುತ್ತೆ? ಒಂದು ಸಸಿ ನನಗೆ ಅವಾಗ ನಾನು ತರಿಸಿದಾಗ 250 ರೂಪಾಯಿ ಒಂದು ಸಸಿ ಬಿತ್ತು. 250. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನೀವು ಸಸಿ ತಂದಿದ್ದೇ ಆಗಿದ್ದಲ್ಲಿ ಅದ್ರ ಬೆಳವಣಿಗೆ ಹೇಗೆ ನೋಡ್ತೀರಾ? ಅಂದರೆ ಮೊದಲಿಗೆ ಬೆಳವಣಿಗೆ ಅಂದರೆ ಅದನ್ನ ಹೆಂಗೆ ಕಾಪಾಡ್ಕೊತೀರಾ ಸಸಿನ? ಸಸಿನ ತಂದಾಗ ನೋಡ್ರಿ, ಅವರು ಕೊಡೋದು ನಾವು ತರೋದನ್ನೇ ನಾವು 3-4 ತಿಂಗಳ ಸಸಿ ತರ್ತೀವಿ. ನಾನು ತಂದಾಗ ನಾನು 5-6 ತಿಂಗಳ ಸಸಿ ತರಿಸಿದ್ದೆ. ನಾನು ಗ್ರಾಫ್ಟ್ ಮಾಡಿರುವಂಥ ಸಸಿ ತರಿಸಿದೆ. ಗ್ರಾಫ್ಟ್ ಮಾಡಿರುವಂಥ ಸಸಿ ತರಿಸಿ ಅದನ್ನು ಒಂದು 15 ದಿನ ಇಟ್ಕೊಂಡ್ಬಿಟ್ಟು ಕಂಜಿನಿಯಲ್ ಅಟ್ಮಾಸ್ಫಿಯರ್ ಸೂಟ್ ಮಾಡಿಕೊಂಡು ಆಮೇಲೆ ಅದನ್ನು ಪ್ಲಾಂಟಿಂಗ್ ಮಾಡಿದೆ. ಸರ್ ಮೆನ್ಯೂರಿಂಗ್ ಅಂದರೆ ಯಾವ ಥರ ಮಾಡಬೇಕು? ಮ್ಯಾನ್ಯೂರಿಂಗ್ ಅನ್ನಪ್ಪ ಅಂದ್ರೆ ನೋಡ್ರಿ, ಅದರಲ್ಲಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಬಂದು ಗಿಡಗಳಿಗೆ ಬೇಕಾಗಿರೋದು ಮೇಜರ್ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ 2 ಭಾಗ ಇದೆ ಅದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ. ಮೇಜರ್ ನ್ಯೂಟ್ರಿಯೆಂಟ್ಸ್ನಲ್ಲಿ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ನಲ್ಲಿ ಮ್ಯಾಗ್ನೀಷಿಯಮು, ಕ್ಯಾಲ್ಸಿಯಮು, ಪೊಟ್ಯಾಶು, ಮ್ಯಾಗ್ನೀಷಿಯಮು, ಕ್ಯಾಲ್ಸಿಯಮು, ಬೋರಾನ್, ಆಮೇಲೆ ಜಿಂಕ್, ಈ ಥರ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕ್ಯಾಟಗರಿಯಲ್ಲಿ ಬರ್ತದೆ. ನಮ್ಮದು ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದ್ದೆ ನಾನು ಇಲ್ಲಿ ನಮ್ಮ ಲ್ಯಾಬಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲ್ಯಾಬಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಅದಕ್ಕೆ ಏನು ಅವಶ್ಯಕತೆ ಬರುತ್ತೆ, ಯಾವುದು ಶಾರ್ಟ್ಫಾಲ್ ಇದನ್ನು ಅದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು pH ಲೆವೆಲನ್ನು, ಸಾಯಿಲ್ pH ಲೆವೆಲನ್ನು ಕೂಡ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಅದರಲ್ಲಿ ಬೇಕಾದಂತಹ ಅವಶ್ಯಕತೆ ಇರುವಂತಹ ನ್ಯೂಟ್ರಿಯೆಂಟ್ಸನ್ನು ಪ್ರತಿಯೊಂದು ಪಿಟ್ಟಲ್ಲಿ ತುಂಬಿದ್ದೀವಿ ನಾವು. ಮೊದಲು ಏನೇನು ತುಂಬಿದ್ದೀವಿ ಅಂತಂದಪ್ಪ ಅಂದರೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕೆಂಪು ಮಣ್ಣನ್ನು ಕೂಡ ಹಾಕಿದ್ದೀನಿ ನಾನು ಅದಕ್ಕೆ, ಆಮೇಲೆ ಪೆಸಿಲೋಮೈಸಿಸ್, ಆಮೇಲೆ ಟ್ರೈಕೋಡರ್ಮ, ಆಮೇಲೆ ನೀಮ್ ಕೇಕು, ಇಷ್ಟನ್ನು ಕೂಡ ಒಂದೇ ಸರ್ತಿಗೆನೇ ಕೂಡ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೋಡಿಕೊಂಡು ಪ್ರತಿಯೊಂದು ಪಿಟ್ಟಲ್ಲಿ ಅವನ್ನ ತುಂಬಿ ಆಮೇಲೆ ಗಿಡಗಳನ್ನು ನಡೆಸಿದ್ದೀನಿ. ಆಮೇಲೆ ತದನಂತರ ಹೇಗೆ ಬೆಳವಣಿಗೆ ಆಗ್ತಾ ಬರುತ್ತೋ ಹಾಗಾಗಿ ಸಪ್ಲೈ ಮಾಡ್ತಾ ಹೋಗಿದ್ದೀವಿ ಡ್ರಿಪ್ ಮುಖಾಂತರ. ಫರ್ಟಿಗೇಷನ್ನ ಮಾಡ್ತಾ ಹೋಗಿದ್ದೀವಿ. ಸರ್ ಇವಾಗ ಸಸಿ ಆಯಿತು, ನೆಕ್ಸ್ಟ್ ಫ್ರೂಟಿಂಗ್ ಆ್ಯಂಡ್ ಫ್ಲವರಿಂಗ್ ಎಷ್ಟು ದಿನಕ್ಕೆ ಬರುತ್ತೆ, ಅಂದರೆ ಎಷ್ಟು ತಿಂಗಳಾದ್ಮೇಲೆ ಬರುತ್ತೆ ಅಂತ? ನಮ್ಮದು ಪ್ಲಾಂಟಿಂಗ್ ಮಾಡಿದ 15ನೇ ತಿಂಗಳಿಗೆ 16ನೇ ತಿಂಗಳಿಗೆ ಫಸ್ಟ್ ಫ್ರೂಟಿಂಗ್ ಆಗಿದೆ. ಪ್ಲಾಂಟಿಂಗ್ ಮಾಡಿದ 15ನೇ ತಿಂಗಳು. ನಾನು ಸೆಪ್ಟೆಂಬರ್ 2023ರಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀವಿ. 2020 ಸೆಪ್ಟೆಂಬರ್ 9ನೇ ತಾರೀಕು ಮಾಡಿದ್ದೀವಿ ನಾವು. 2023 ನಾಳೆ 9 ತಾರೀಕು. ಅದಕ್ಕೆ 2 ವರ್ಷ ಆಗುತ್ತೆ ನಮ್ಮ ಪ್ಲಾಂಟಿಂಗ್. 2 ವರ್ಷ ಆಗುತ್ತೆ. ಫಸ್ಟ್ ಕ್ರಾಪ್ 2 ವರ್ಷಕ್ಕಂತ ನಾವು ಇಟ್ಕೋಬೋದು. ಇನಿಷಿಯಲಿ ನಾವು ಜಾಸ್ತಿ ಬಿಡಬಾರ್ದು. ಬರುತ್ತೆ ಫ್ರೂಟಿಂಗು, ಯಾಕಂದರೆ ಗಿಡಗಳದ್ದು ಒಂದು ಸ್ವಲ್ಪ ಗರ್ತ್ ಬರಬೇಕು, ಇಲ್ಲಾಂದರೆ ಏನಾಗಿಬಿಡ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ, ನ್ಯೂಟ್ರಿಯೆಂಟ್ ಜಾಸ್ತಿ ಹೇಳ್ತದೆ ಹಣ್ಣಾದಾಗ. ಸರ್ ಈ ಏನು ಪೇರಳೆಯಲ್ಲಿ ಹೂ ನಿಯಂತ್ರಣ ಹೆಂಗೆ ಮಾಡ್ಬೋದು ಅಂತ? ಅಂದರೆ ಸ್ಟಾರ್ಟಿಂಗ್ ಒಳಗೆ 80-85% ಫ್ರೂಟ್ ಸೆಟ್ ಆಗುತ್ತೆ, ಆದರೆ ಲಾಸ್ಟ್ ಮೆಚುರಿಟಿ ಅಂತಕ್ಕೆ ಏನು ಬರುತ್ತೆ ಆವಾಗ 35-50 ಅಷ್ಟೇ ನಿಲ್ಲುತ್ತೆ ಅಂತ ಜನ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಅದು ಸಹಜವಾಗಿ ನಮ್ದು ಏನಾಗುತ್ತೆ, ಅಕಸ್ಮಾತ್ ಅದನ್ನು ನಮಗೆ ಆ ಫ್ಲವರ್ಸು ಒಂದು 100 ಹೂ ಬಿಟ್ಟಾಗ ಏನಾಗುತ್ತೆ, ಅದು ಗಿಡದ್ದು ಆಟೋಮೆಟಿಕ್ ಆಗಿ ತನ್ನದೇ ಆದ ಒಂದು ನಿಯಂತ್ರಣವನ್ನು ಗಿಡ ಒಂದು ಹೊಂದಿಕೊಂಡಿರುತ್ತೆ. ಸಾಮಾನ್ಯವಾಗಿ ಒಂದು ಮರ ಏನಿರುತ್ತೆ ಅದು ತನ್ನದೇ ಆದ ಒಂದು ನಿಯಂತ್ರಣವನ್ನು ಹೊಂದಿಕೊಂಡಿರುತ್ತೆ. ಅದು ತನಗೆ ಎಷ್ಟು ಹೂಗಳನ್ನು ಇಟ್ಕೊಂಡು ಸೆಟ್ ಮಾಡಬೇಕು ಅಷ್ಟು ಹೂಗಳನ್ನು ಮಾತ್ರ ಅದು ಸೆಟ್ ಮಾಡಿರುತ್ತೆ. ಉಳಿದಿದ್ದ ಹೂಗಳನ್ನು ಅದು ಉದುರಿಸಿರುತ್ತೆ. ಅಷ್ಟಕ್ಕೂ ಕೂಡ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಇದನ್ನು ಮಾಡಬೇಕು ಅನ್ನಪ್ಪ ಅಂದ್ರೆ ಅದಕ್ಕೆ ಸಪೋರ್ಟಿಂಗ್ ಫರ್ಟಿಗೇಷನ್ಸು, ಇದನ್ನು ನ್ಯೂಟ್ರಿಯೆಂಟ್ಸನ್ನು ಎಲ್ಲ ಕೊಟ್ಟಾಗ ಏನಾಗ್ತದೆ, ಕೆಲವಿಷ್ಟು ಹೂಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡು ಹೆಚ್ಚಿನ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳಿದ್ದಾವೆ. ನಾವು ಅವಾಗ ಆ ಟೈಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಇಟ್ಕೋಬೇಕು, ಮಣ್ಣಿನ ತೇವಾಂಶ ಇಟ್ಕೋಬೇಕು. ಆ ಟೈಮಲ್ಲಿ ಫ್ರೂಟ್ ಸೆಟ್ ಆಗೋ ಟೈಮಲ್ಲಿ ಮಣ್ಣಿನ ತೇವಾಂಶ ಇಟ್ಕೊಂಡು ಆಮೇಲೆ ಕೆಲವಿಷ್ಟು ನಾವು ಫ್ರೂಟ್ ಡ್ರಾಪ್ಸ್ ಆಗದೆ ಇರುವ ಹಾಗೆ ಕೆಲವಿಷ್ಟು ಏನಾದರೂ ಕೂಡ ಕೆಮಿಕಲ್ ಸ್ಪ್ರೇನ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಯಾವ ತಗೋಬೇಕು ಅಂದಾಜು ಪ್ಲಾನೋಫಿಕ್ಸ್ ಆ ಥರ ಈ ಥರ ಇದೆ. ಈ ಗಾವಾಲಿ ಮತ್ತು ಈ ಪಾಲಿಥಿನ್ ಬ್ಯಾಗ್ ಇದೆಯಲ್ಲ, ಇದ್ರ ಯೂಸಸ್ ಸ್ವಲ್ಪ ಹೇಳಿ. ಇದು ಫೋಮ್ ನೆಟ್ ಅಂತ ಹೇಳ್ತೀವಿ. ಡಿಫರೆಂಟ್ ಸೈಜಸ್ನಲ್ಲಿ ಬರುತ್ತೆ ಈ ಫೋಮ್ ನೆಟ್. ಈ ಫೋಮ್ ನೆಟ್ ಪ್ರತಿ ಹಣ್ಣಿಗೂ ಕೂಡ ಇದು ಯಾವಾಗ ಲಿಂಬೆ ಹಣ್ಣಿನ ಸೈಜ್ ಗಾತ್ರ ಬಂದಾಗ ಇದನ್ನು ನಾವು ಗಿಡದಲ್ಲಿನೇ ಇದನ್ನು ಒಂದು 0 ಸೈಜ್ ರಬ್ಬರ್ ಬ್ಯಾಂಡ್ ಮುಖಾಂತರ ಹಾಕ್ತೀವಿ. ಈ ಒಂದು 0 ಸೈಜ್ ರಬ್ಬರ್ ಬ್ಯಾಂಡ್ ಇರುತ್ತೆ. ಈ ಥರ ಒಂದು 0 ಸೈಜ್ ಮೊದಲೇ ಹಾಕ್ಕೊಂಡಿರ್ತೀವಿ. ಈ ಥರ ರಬ್ಬರ್ ಬ್ಯಾಂಡ್ ಇದ್ದು 0 ಸೈಜದ್ದು ಹಾಕ್ಕೊಂಡು ಮರದಲ್ಲಿನೇ ಇದನ್ನು ಒಂದು ನೆಟ್ಟಿಗೆ ಹಾಕ್ಬಿಡ್ತೀವಿ. ಅದನ್ನು ಸಸಿಗೆ, ಇದಕ್ಕೆ ಕಾಯಿಗೆ ಒಂದೊಂದು ಇದು ಫೋಮ್ ನೆಟ್ಟನ್ನು ಹಾಕ್ತೀವಿ. ಫೋಮ್ ನೆಟ್ ಹಾಕೋ ಉದ್ದೇಶ ಏನಂತಂದಪ್ಪ ಅಂದರೆ ಇದರಲ್ಲಿ ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲ ಅನ್ನಪ್ಪ ಅಂದರೆ ಇದು ನೋಡಿ, ಈ ಹಣ್ಣು ನೋಡಿ ಹೇಗಿದೆ, ಫೋಮ್ ನೆಟ್ ಹಾಕಿರೋದ್ರಿಂದ ಏನಾಗಿದೆ, ಶೇಪ್ ರೌಂಡಾಗಿ ಇದು ಬರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಅದು ಅದರದ್ದೇ ಆದಂತಹ ಒಂದು ಸ್ವಲ್ಪ ಎಡ್ಜಸ್ ಅವೆಲ್ಲ ಬಂದುಬಿಡುತ್ತೆ. ಆಮೇಲೆ ಶೈನಿಂಗ್ ಬರುತ್ತೆ. ಈ ಫೋಮ್ ನೆಟ್ ಹಾಕಿ
ಫೋಮ್ ನೆಟ್ಟಿನ ಮೇಲೆ ಇದನ್ನ ಪ್ಲಾಸ್ಟಿಕ್ ಕವರ್ ಕಟ್ತೀವಿ. ಈ ಕವರ್ ಕಟ್ಟಿದ್ರೆ ಏನಪ್ಪ ಅಂದರೆ ಸ್ವಲ್ಪ ನಮಗೆ ಸನ್ರೈಸಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಆಮೇಲೆ ಡೈರೆಕ್ಟ್ ಫ್ರೂಟ್ ಫ್ಲೈ ಪಂಚ್ ಮಾಡೋದಿಲ್ಲ. ಈಗ ಫ್ರೂಟ್ ಫ್ಲೈಸ್ ಬರ್ತವೆ. ಫ್ರೂಟ್ ಫ್ಲೈ ಬಂದಾಗ ಏನಾಗುತ್ತೆ, ಇದನ್ನ ನಾವು ಇಲ್ಲಿ ಇದೆ ನೋಡಿ, ಈ ಅಲ್ಲಿದೆ ಒಂದು, ಈ ಫೋಮ್ ಹಾಕೋದ್ರಿಂದ ಸ್ಕಾರ್ಚಿಂಗ್ ಎಫೆಕ್ಟ್ ಕಡಿಮೆ ಆಗುತ್ತೆ, ಶೈನಿಂಗ್ ಬರುತ್ತೆ, ಮತ್ತು ಒಂದಕ್ಕೊಂದು ತಿಕ್ಕಾಟ ಕಡಿಮೆಯಾಗಿ ಸ್ಕಾರ್ಚಿಂಗ್ ಇರೋಲ್ಲ, ಒಂದು ಶೇಪ್ ಚೆನ್ನಾಗಿ ಬರುತ್ತೆ, ರೌಂಡಾಗಿ ಬರುತ್ತೆ. ಅಂದರೆ ಏನು ನಾವು ಇವಾಗ ಆಪ್ಕಾಮ್ಸ್ ಅಂತ ಮಾತಾಡ್ತೀರಿ, ಸೂಪರ್ ಮಾರ್ಕೆಟ್ ಮಾತಾಡ್ತೀರಿ, ಮತ್ತು ರಿಲಯನ್ಸ್ ಮಾತಾಡ್ತೀರಿ, ಅದಕ್ಕೆಲ್ಲ ಈ ಪ್ರಾಡಕ್ಟೇ. ಹೌದು, ಇದೇ ಪ್ರಾಡಕ್ಟ್ ಅಲ್ಲಿ ಬರೋದು. ಅಲ್ಲಿ ಆಪ್ಕಾಮ್ಸು ರಿಲಯನ್ಸ್ನಲ್ಲಿ ಏನು ಸೇಲ್ ಆಗುತ್ತಲ್ಲ, ಇದೇ ಪ್ರಾಡಕ್ಟ್ ಇದೇ ಶೇಪಲ್ಲಿ ಇದೆ, ಹಿಂಗೆ ಹೋಗಿರುತ್ತೆ, ಇದೇ ರೀತಿನೇ ಹೋಗಿರುತ್ತೆ. ಮಾರ್ಕೆಟಿಂಗ್ ಕೂಡ ಈ ಥರ ಬೆಳೆದ್ರೆ ಬೇಗ ಕನ್ಸ್ಯೂಮರ್ ಪ್ರಿಫರೆನ್ಸ್ ಆಗುತ್ತೆ. ಈಗ ನಮಗೆ ನನ್ನದೇ ನಾವು ಕಟ್ಟೋದ್ರಿಂದ ಪ್ರತಿ ಕಾಯಿಗೂ ಕೂಡ ಲೆಮನ್ ಸೈಜಲ್ಲಿ ಇದ್ದಾಗ ಕಟ್ತೀವಿ ಅದನ್ನು. ಲೆಮನ್ ಸೈಜ್ ಸಣ್ಣದು ಇಷ್ಟು ಸೈಜ್ ಇದ್ದಾಗ ಆವಾಗಲಿಂದನೇ ಕಟ್ಟಿದ್ರೆ ಏನಾಗುತ್ತೆ, ಅದು ಶೇಪು ಹಿಂಗೆ ರೌಂಡಾಗಿ ಬರ್ತದೆ ಒಂದು. ಆಮೇಲೆ ಫ್ರೂಟ್ ಫ್ಲೈ ಪಂಚಿಂಗ್ ಆಗಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗ ಇಲ್ಲ ನೋಡ್ರಿ, ಎಲ್ಲ ಸ್ಟಿಕನ್ ಆಗಿದೆ ನೋಡಿ. ನಾವು ಬ್ಯಾಗಿಂಗ್ ಅಂತಂದ್ವಲ್ಲ, ನಾವು ಫೋಮ್ ನೆಟ್ಟನ್ನು ಹಾಕುವಂಥ ಸ್ಟೇಜು ಇದನ್ನ ಇಲ್ಲಿದೆ ನೋಡಿ. ಈಗ ಈ ಸೈಜ್ಗೆ ಇನ್ನೂ ಚಿಕ್ಕದಿರುತ್ತೆ, ಅದು ಏನು ಮಿಸ್ ಆಗಿದೆ ಅವ್ರು ಹಾಕಬೇಕಾದ್ರೆ. ಈ ಸೈಜ್ಗೆ ನಾವು ಏನು ಮಾಡ್ತೀವಿ, ಇದನ್ನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮೊದಲೇ 0 ಸೈಜ್ ಹಾಕ್ಬಿಟ್ಟು ಮೊದಲು ಫೋಮ್ ನೆಟ್ ಹಾಕ್ತೀವಿ. ಹೀಗಾಗಿ ಫೋಮ್ ನೆಟ್ ಹಾಕ್ತೀವಿ. ನೆಕ್ಸ್ಟ್ ಆಮೇಲೆ ಇದನ್ನು ಪಾಲಿ ಕವರನ್ನು ಕವರ್ ಮಾಡಿ ಏನಾಗುತ್ತೆ, ನಮಗೆ ಫ್ರೂಟ್ ಫ್ಲೈ ಪಂಚಿಂಗ್ ಕಡಿಮೆ ಆಗುತ್ತೆ, ಶೇಪ್ ಬರುತ್ತೆ, ಶೈನಿಂಗ್ ಬರುತ್ತೆ. ಅನ್ನಕ್ಕೆ ಬರಲ್ಲ. ಅದೇ ನಾನ್ ಇನ್ಸೆಕ್ಟ್ ಪೆಸ್ಟ್ ಅಂತೀರಲ್ಲ, ಇದರದ ಮ್ಯಾನೇಜ್ಮೆಂಟ್ ಹೇಗೆ ಮಾಡಿ? ನೀವು ಕೇಳ್ತಾ ಇರೋದು ನಾನ್ ಇನ್ಸೆಕ್ಟ್ಸ್ ಅಂತ ಏನಪ್ಪ ಅಂದ್ರೆ, ಪೆಸ್ಟ್ ಅಂದ್ರೆ ಈಗ ಕೋತಿ ಆಗಿರ್ಬೋದು, ಅಳಿಲ ಆಗಿರ್ಬೋದು, ಇಲ್ಲ ನರಿ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಆ ಥರ ಇದು ಮಾಡ್ತೀವಿ. ಅವು ನಾವು ಮ್ಯಾನ್ಯುವಲಿನೇ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದರ ಪ್ರಕಾರ ನೋಡಿ, ಇದು ಮಂಕಿ ಗನ್, ಇದರಲ್ಲಿ ಸ್ವಲ್ಪ ಹೆದರಿಸಿ ಓಡಿಸ್ಬೇಕಷ್ಟೇ ನಾವು ಇದರಲ್ಲಿ. ಆಮೇಲೆ ಉಳಿದಿದ್ದು ಇನ್ಸೆಕ್ಟ್, ಆಮೇಲೆ ಅಳಿಲು ಬರುತ್ತೆ. ಅಳಿಲಿಗೆ ನಾವು ಏನು ಸದ್ಯ ಅಂತೂ ನಮಗೆ ಇದರಲ್ಲಿ ಪೇರ್ಲದಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಒಂದು 5-10% ತಿಂತಾವೆ, ಅವನ್ನ ಏನು ಮಾಡ್ಲಿಕ್ಕಾಗಲ್ಲ, ನವಿಲು ಕಾಟ ಏನಿಲ್ಲ ನಮ್ಮಲ್ಲಿ. ನವಿಲು ಏನು ಬರಲ್ಲ ನಮ್ಮಲ್ಲಿ, ಯಾಕಂದರೆ ಸುತ್ತಲೂ ನಾವು ಬೇಲಿ ಹಾಕಿದ್ದೀವಿ. ಆಮೇಲೆ ದೊಡ್ಡ ಪ್ಲಾಂಟ್ಸ್ ಇದಾವೆ ನಮಗೆ, ಹಾರಿ ಬರ್ಲಿಕ್ಕೂ ಕಷ್ಟ ಆಗುತ್ತೆ. ಹಾರಿ ಬರ್ಲಿಕ್ಕೆ ಆಗಲ್ಲ. ಅದರಲ್ಲಿ ಬಂದರೆ ಬೇಲಿ ದಾಟ್ಕೊಂಡು ಬರಬೇಕು, ಬೇಲಿ ದಾಟ್ಕೊಂಡು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಒಂದು ಟೈಪ್ ವಿಂಡ್ ಬ್ರೇಕ್ ಇದೆ ಅಲ್ಲ ನಮ್ಮದು, ಹೀಗಾಗಿಬಿಟ್ಟು ಅದನ್ನು ಹಾರಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ನವಿಲೂ ಇಲ್ಲ, ಕಡಿಮೆ ಇದ್ದಾವೆ. ಇನ್ನು ಈ ಫೀಲ್ಡ್ ಒಳಗೆ ಅತಿ ಹೆಚ್ಚು ಟ್ರಾಪ್ಸ್ ಯೂಸ್ ಮಾಡಿದ್ವಿ. ಹೌದು. ನಾವು ನೋಡ್ರಿ, ಇದರಲ್ಲಿ ಆದಷ್ಟು ನಾವು ಎಷ್ಟು ಸಾಧ್ಯ ಆಯಿತೋ ನಾವು ಕೆಮಿಕಲನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನೀವು ನೋಡಿರ್ಬೋದು, ಗಮ್ ಟ್ರಾಪ್ಸ್ ಹಾಕಿದ್ದೀವಿ. ಗಮ್ ಟ್ರಾಪ್ಸ್ ಮುಖಾಂತರ ಏನಾಗ್ತೈತಿ, ಸಣ್ಣ ಏನು ಬರ್ತದೆ, ಯಾವುದು ಕೀಟ ಬಂದು ಅದರ ಕಾಂಟ್ಯಾಕ್ಟಲ್ಲಿ ಬರ್ತಿದ್ದಿಲ್ಲ, ಅದ್ರಲ್ಲಿ ಅಂಟ್ಕೊಂಡ ಮೇಲೆ ಬಿಡುವುದೇ ಇಲ್ಲ, ಅದನ್ನು ಹಾಕಿದ್ದೀವಿ. ಆಮೇಲೆ ಫೆರೋಮಿನ್ ಟ್ರ್ಯಾಪ್ ಹಾಕಿದ್ದೀವಿ. ಫೆರೋಮಿನ್ ಟ್ರ್ಯಾಪ್ನಲ್ಲಿ ಇದರಲ್ಲಿ ಏನಾಗಿದೆ, ಎಲ್ಲ ಈಗ ಫ್ರೂಟ್ ಫ್ಲೈ ಏನು ಬರ್ತದೆ ನೋಡ್ರಿ, ಫ್ರೂಟ್ ಫ್ಲೈ ಅದು ನಿಂಬೆಕಾಯಿ ಸೈಜಲ್ಲಿ ಇರಬೇಕಾದ್ನಪ್ಪ ಅಂದರೆ ಪಂಚ್ ಮಾಡಿ ಅದರಲ್ಲಿ ಎಗ್ಗನ್ನು ಇಡುತ್ತೆ. ಆ ಎಗ್ಗಲ್ಲಿ ಇಟ್ಟಾಗ ಏನಾಗುತ್ತೆ, ಲಾರ್ವೆ ಅಲ್ಲೇ ಡೆವಲಪ್ ಆಗಿ ಹಣ್ಣನ್ನು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹಣ್ಣು ಡ್ಯಾಮೇಜ್ ಮಾಡಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಫೆರೋಮಿನ್ ಟ್ರ್ಯಾಪ್ ಇಸ್ ದ ಬೆಸ್ಟ್. ಇದರಲ್ಲಿ ಒಂದು 50% ಕಂಟ್ರೋಲ್ ಆಗ್ತದೆ, 50%ಗಿಂತ ಜಾಸ್ತಿ ಕಂಟ್ರೋಲ್ ಆಗುತ್ತೆ. ಹಂಗೆ ನೋಡ್ರಿ, ಇಲ್ಲಿ ನಿಮಗೆ ಉದಾಹರಣೆಗೆ ಇದು ಫೆರೋಮಿನ್ ಟ್ರ್ಯಾಪ್ ಇದೆ. ಇದರಲ್ಲಿ ಮಿಥೈಲ್ ಯೂಸಿನಾಲ್ ಅನ್ನುವಂತಹ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲನ್ನು ಇಲ್ಲಿ ನೋಡಿದ್ರೆ ಇದು ನೋಡ್ರಿ, ಇದರಲ್ಲೆಲ್ಲ ಇನ್ಸೆಕ್ಟ್ಸ್ ಬಿದ್ದಿದ್ದಾವೆ. ಇವೆಲ್ಲವೂ ಏನನ್ನಪ್ಪ ಅಂದರೆ ಹಣ್ಣಿನ ಮೇಲೆ ನಮಗೆ ಡ್ಯಾಮೇಜ್ ಮಾಡುವಂಥವು, ಪಂಚ್ ಮಾಡುವಂಥವು. ಇದು ಯೂಸಿನಲ್ ಟ್ರ್ಯಾಪ್, ಬಿಸ್ಕೆಟ್ ಇದು ಇದರೊಳಗಡೆ ಇರುವಂಥದ್ದು. ಸರ್, ಇಲ್ಲಿ ನಾವು ಆಪ್ಟಿಮಮ್ ಸ್ಪೇಸಿಂಗ್ ಅಂತ ಏನು ಮಾತಾಡ್ತಿರಲ್ಲ, ಒಂದು ಗಿಡದಿಂದ ಒಂದು ಗಿಡಕ್ಕೆ, ಒಂದು ಸಾಲಿಂದ ಒಂದು ಸಾಲಕ್ಕೆ ಎಷ್ಟಿರುತ್ತೆ? ನಾವು ಒಂದು ಗಿಡದಿಂದ ಒಂದು ಗಿಡಕ್ಕೆ ನೀವು ಸ್ಪೇಸಿಂಗ್ ಬಗ್ಗೆ ಹೇಳ್ತಾ ಹೋದರೆ ನೋಡಿರಿ, ಸ್ಪೇಸಿಂಗು ಅದರಲ್ಲಿ ಡಿಫರೆಂಟ್ ಟೈಪ್ ಇದೆ. ಇದರಲ್ಲಿ ಹೆಚ್ಚಿನ ವೈಡ್ ಸ್ಪೇಸಿಂಗು ಬೇರೆ ಇದೆ. ನಾನು ಹೋಗಿರೋದು ಡೆನ್ಸಿಟಿ, ಅಲ್ಟ್ರಾ ಡೆನ್ಸಿಟಿ ಮತ್ತು ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತದೆ. ನಂದಿರೋದು 8x8 ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾವು ಮೇಂಟೈನ್ ಮಾಡಿದ್ದೀವಿ. 8x8 ಮಾಡೋದ್ರಿಂದ ಏನಾಗ್ತದೆ, ಗಿಡಗಳಿಗೆ ನಾವು ಪ್ರೂನಿಂಗ್ ಮಾಡ್ತಾ ಇರಬೇಕು, ಎವ್ರಿ ಟೈಮ್ ಮಾಡ್ತಾ ಇರಬೇಕು. ಇದು ಪ್ರೂನಿಂಗ್ ಆಗಿದೆ, ಎಲ್ಲ ಪ್ರೂನಿಂಗ್ ಆಗಿದೆ. ನಮ್ದು ಗಿಡದ ಹೈಟ್ ನೋಡಿದ್ರಿ ಅಂತಂದರೆ ಎಲ್ಲ 6 ಫೀಟ್ ಅಂತರದಲ್ಲಿದೆ. ಈ ವಿಜನ್ ಹೈಟಿಗಿದೆ. ವಿಜನ್ ಹೈಟಿಗೆ ಇರೋದ್ರಿಂದ ಏನಾಗ್ತಾ ಇದ್ದಾವೆ, ಪ್ರತಿಯೊಂದು ನಾವು ಫ್ರೂಟನ್ನು ಕೂಡ ನಾವು ಹಿಂಗೆ ನೋಡ್ಬೋದು, ಏನಾಗ್ತಾ ಇದೆ, ಬ್ಯಾಗಿಂಗ್ ಏನಾಗ್ತಾ ಇದೆ, ಸುಲಭ ಆಗುತ್ತೆ. ಬ್ಯಾಗಿಂಗ್ ಮಾಡ್ಲಿಕ್ಕಾಯ್ತು, ಸ್ಪ್ರೇ ಮಾಡ್ಲಿಕ್ಕಾಯ್ತು, ಹಣ್ಣು ಕೊಯ್ಲು ಮಾಡ್ಲಿಕ್ಕಾಯ್ತು,
ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ಮೆಂಟ್ಗೂ ಕೂಡ ನಮ್ಗೆ ಏನಾಗುತ್ತೆ ಇದು ಹತ್ತಿರದಿಂದ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸರಳ ಆಗ್ತದೆ. ಇದ್ರೊಳಗೆ ಇದ್ರೊಳಗೆ ಈಗ ನಾವು ಕಟಿಂಗ್ ಮಾಡಿದ ತಕ್ಷಣ ಏನಾಗ್ತೈತಿ ಫಂಗಿಸೈಡನ್ನು ಇದು ಮಾಡ್ತೀವಿ. ಫಂಗಲ್ ಬೋರ್ಡೆಕ್ಸ್ ಮಿಕ್ಚರನ್ನು ನಾವು ಹಚ್ಚಿಬಿಡ್ತೀವಿ. ಅದನ್ನ ಏನಾಗ್ತದೆ ಇನ್ಫೆಕ್ಷನ್ ಆಗಬಾರ್ದು ಗಿಡಕ್ಕೆ ಅಂತಂದು. ನೋಡಿ ಈಗ ಇದು ಒಂದು ಮರ ಇದೆ. ನಾನು ನಿಮಗೆ ಪ್ರೊಡಕ್ಷನ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ಈ ಕಟ್ಟೆಯಲ್ಲಿ ಮಾಡ್ತೀವಲ್ಲ, ಪ್ರತಿಯೊಂದು ಕಟ್ಟಿಂದ ನಮಗೆ ಒಂದು ಶೂಟಿಂದ ನಮ್ಗೆ ಏನಾಗ್ತೈತೆ ಆಲ್ಮೋಸ್ಟ್ 3 to 4 ಫ್ರೂಟ್ಸ್ ಬರ್ತದೆ. 1 2 3 4 4 ಅನ್ನಪ್ಪ ಅಂದರೆ ಇದರಲ್ಲಿ 4 ಮೂರಲೆ 12 ಬೇಡ 10 ಹಣ್ಣು ಇಟ್ಕೊಳ್ತೀವಿ. ಒಂದೇ ಇದರಿಂದ 10 ಹಣ್ಣು ಅನ್ನಪ್ಪ ಅಂದರೆ ನಮಗೆ ನೋಡಿ ಎಷ್ಟು ಬರ್ತದೆ ಇಲ್ಲಿಗೆ. ಇದು ಮರದಲ್ಲಿ ಅಂದಾಜು ಹಣ್ಣುಗಳು ಎಷ್ಟಿದ್ದಾವೆ ನೋಡಿ ಅನ್ನಿಸ್ಬಿಡಿ. ಅಂದಾಜು ಒಂದು ಮರದಿಂದ ಕನಿಷ್ಠ ಪಕ್ಷ ನಮಗೆ 100 ಫ್ರೂಟ್ಸ್ ಬರಬೇಕು. ಈಗಲೇ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಅಂದಾಜು 30 ಇದೆ. ಹಾಫಲ್ಲಿ ಅದರ ಹಾಫಲ್ಲಿ ಒಂದು 30 ಅಂತ ತಿಳ್ಕೊಟ್ಟೆ. 60 ಎರಡು ಕ್ರಾಪ್ 2 ಸೀಸನ್ ಸೇರಿ ನಮಗೆ 120ರಿಂದ 140 ಹಣ್ಣು ಒಂದು ಗಿಡದಿಂದ ಎಕ್ಸ್ಪೆಕ್ಟ್ ಮಾಡಿ. ಅತಿ ಹೆಚ್ಚು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಏನು ಕಟ್ತೀವಿ ನೀವು ಅದನ್ನ ಆವ್ರೇಜ್ ತೆಗೆದ್ರೂ ಏನು ನೀವು 120 ಫ್ರೂಟ್ಸ್ ಅಂತ ಇದ್ದೀರಾ, ನಾವು 20 ಬಿಟ್ಟರು ಮಿನಿಮಮ್ 100 ಫ್ರೂಟ್ಸ್ ಆದರೂ ಬರುತ್ತೆ ನಿಮ್ಮ ಪ್ರಕಾರ. ಒಂದು ಗಿಡದಿಂದ 100 ಫ್ರೂಟ್ಸ್ ಅದು ಬಂದೇ ಬರ್ತೈತಿ. ಒಂದು ವರ್ಷಕ್ಕೆ ನೀವು ಹೇಳೋದು ನಾನು ಅಷ್ಟು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡೋದು. ಜಾಸ್ತಿ ಬರುತ್ತೆ ಬಟ್ ಏನಂತ ಅಂದರೆ ಮಿನಿಮಮ್ 100 ಅಂತೂ 100 to 120 ಅಂತೂ ಬಂದೇ ಬರುತ್ತೆ. ಪ್ರತಿ ಗಿಡದಿಂದನೂ ಬರುತ್ತೆ. ಒಂದು ಹಣ್ಣು ಬಂದು ಇದು ಒಂದು ಹಣ್ಣು ಬಂದು ಅಂದಾಜು ನಿಮಗೆ 300ರಿಂದ 400 ಗ್ರಾಮ್ ಬರುತ್ತೆ. 300 to 400 ಗ್ರಾಮ್ಸ್ ಬರುತ್ತೆ. 1 kg ಮೂರು ಹಣ್ಣು ಬರುತ್ತೆ. ಅಂದರೆ 100 ಫ್ರೂಟ್ಸ್ ಅಂತ ನಾವು ಲೆಕ್ಕ ಮಾಡಿದರೆ 30 kgs ಆಗುತ್ತೆ ಪರ್ ಪ್ಲಾಂಟ್. ಆನ್ ಎನ್ ಅವರೇಜ್ 30 to 40 kgs ಬಂದೇ ಬರುತ್ತೆ ಒಂದು ಪ್ಲಾಂಟಿಂದ. ಸರ್ ಇದು ಫೋಮ್ ಇದೆಷ್ಟು ಬೀಳುತ್ತೆ ಸರ್ ಒಂದು ಪ್ಲಾಂಟಿಗೆ? ಈಗ ನಾವು ತರಿಸ್ತಾ ಇರೋದು ನಾವು ಇದು ಕೆಜಿ ಇದು 1 kg ಮೇಲೆ ಬೀಳುತ್ತೆ. 1 kgಗೆ 180ರಿಂದ 200 ರೂಪಾಯಿ ಬೀಳುತ್ತೆ. 1 kg ಈ ಬ್ಯಾಗ್ ಪಾಲಿಥಿನ್ ಬ್ಯಾಗ್ ಇದು ಬಂದು ನನಗೆ 70ರಿಂದ 80 ಪೈಸೆ ಬೀಳುತ್ತೆ ಒಂದು ಫೋಮ್. ನಾವು ಬೇರೆ ಕಡೆಯಿಂದ ತರಿಸ್ಕೊತೀವಿ ಇದನ್ನ ಫೋಮ್ ನೆಟ್ ಅಂತ ಹೇಳ್ತೀವಿ. ಫೋಮ್ ನೆಟ್ ಅಂತೀವಿ. ಇದು ಪಾಲಿಥಿನ್ ಬ್ಯಾಗ್ ಇದೆ. ಇದು ಡಿಫ್ರೆಂಟ್ ಸೈಜಸ್ನಲ್ಲಿ ಬರುತ್ತೆ. ನಮಗೆ ಬೇಕಾಗಿರೋ ಸೈಜನ್ನು ನಾವು ತರಿಸ್ಕೊಂಡು ಹಾಕೋತೀವಿ. ಸೊ 30 kgs ಎವರೇಜ್ ಆನ್ ಎನ್ ಎವರೇಜ್ 30 kgs. ನಮ್ದೇನಿದೆ 1000 ಪ್ಲಾಂಟ್ಸ್ ಇದೆ. 1000 ಪ್ಲಾಂಟ್ಸ್ ಇಂಟು 30 ಅಂತಂದಪ್ಪ ಅಂದರೆ ಎಷ್ಟಾಯಿತು? 30,000 kgs ನಾವು ಅಂದಾಜು ಎಕ್ಸ್ಪೆಕ್ಟ್ ಮಾಡ್ತೀವಿ. 30 ಟನ್ಸ್ ಇಷ್ಟು ಪ್ಲಾಟ್ ಒಳಗೆ 1000. ನಾವು ಮಾರಾಟ ಮಾಡೋದು ಬೆಲೆ ನೋಡ್ರಿ, ನಾವು ಈಗ ಸದ್ಯ ಮಾರಾಟ ಮಾಡ್ತಾ ಇರೋದು 120 ರೂಪಾಯಿ ಕೊಡ್ತಾ ಇದ್ದೀವಿ. 120 ರೂಪಾಯಿ ನಾವು ಹೈಯರ್ ಸೈಡ್ ಅಂದ್ರೂ ಕೂಡ ಬಲ್ಕಲ್ಲಿ ಕೊಟ್ಟಾಗ ಏನಾಗುತ್ತೆ ಕಡಿಮೆ ಆಗುತ್ತೆ ರೇಟ್. ಕಡಿಮೆ ಅಂದ್ರೂ ಕೂಡ ಹೋಗ್ಲಿ 80 ರೂಪಾಯಿ ಅಂತಲೇ ಹಿಡ್ಕೊ. ಯಾಕಂದರೆ ವೆರೈಟಿ ತುಂಬ ಚೆನ್ನಾಗಿದೆ. 80 ರೂಪಾಯಿ 100 ರೂಪಾಯಿ ರೇಟ್ ಬಂದ್ರೂ ಕೂಡ 100 ರೂಪಾಯಿ ರೇಟೇ ಹಿಡ್ಕೊಟ್ರಿ. 100 ರೂಪಾಯಿ ರೇಟ್ ಅಂದರೆ 30 kgಗೆ ಎಷ್ಟಾಯಿತು? 3000 ಆಯಿತು. ಒಂದು ಮರದಿಂದ 3000 ಒಂದು ಮರದಿಂದ 3000 ಅಂಥದ್ದು ಎಷ್ಟಿದೆ? 1000 ಮರ. 3000 ಇಂಟು 1000 ಅಂದರೆ ಎಷ್ಟಾಯಿತು? 30 lakhs ಆಯಿತು. 30 lakhs ಬೇಡ ನಮಗೆ. 30 lakhs ಇನ್ನೂ ಕಡಿಮೆ ಬೇರೆ ಎಲ್ಲ ಏನೇನೋ ಇನ್ಸಿಡೆನ್ಸ್, ಒಂದು ಮರ ಹೆಚ್ಚು ಕೊಡ್ಬೋದು, ಒಂದು ಮರ ಕಡಿಮೆ ಕೊಡ್ಬೋದು ಅಂತ ಹೇಳಿದ್ರೂ ಕೂಡ, ಆಮೇಲೆ ರೇಟಲ್ಲಿನೂ ಕೂಡ ನಮಗೆ ಕಡಿಮೆ ಸಿಗ್ತೈತೆ ಅಂದ್ರೂ ಕೂಡ 15ರಿಂದ 20 ಲಕ್ಷ ರೂಪಾಯಿ 10ರಿಂದ 15 ಲಕ್ಷ ತೆಗೆದು ಬಿಡ್ರಿ. ಅದರಲ್ಲಿ ಆಪರೇಟಿಂಗ್ ಕಾಸ್ಟ್ ಕಡಿಮೆ ಕಡಿಮೆ ರೇಟ್ ಸಿಕ್ತು, ಆಮೇಲೆ ಒಂದು ಗಿಡ ಕಡಿಮೆ ಕೊಟ್ಟು ಹಾಗೆ ಹೀಗೆ ಅಂದ್ರೂ ಕೂಡ 15 ಲಕ್ಷ ತೆಗೆದುಬಿಡಿ. 15 ಲಕ್ಷ ಅಂತೂ ಬಂದೇ ಬರುತ್ತೆ. 10ರಿಂದ 15 ಲಕ್ಷ ನಮಗೆ 10 ಹಿಡ್ಕೊಡಿ ನೀವು. 10 ಲಕ್ಷ 15 ಲಕ್ಷ ಇಟ್ಕೊಂಡ್ರು ಬೇಡ ಅನ್ನೋದು ಬದಲು 10 ಲಕ್ಷ 10 ಲಕ್ಷ ಹಿಡಿದ್ರೂ ಕೂಡ 1.5 ಎಕರೆ ನಮ್ದು ಕುಂತಿರೋದು. ಸರ್ ಇವಾಗ ಅಂತಿಮ ಮಟ್ಟಕ್ಕೆ ಬಂದಾಗ ಅಂದರೆ ಹಾರ್ವೆಸ್ಟಿಂಗ್ ಹೇಗೆ ಮಾಡ್ತೀರಾ ನೀವು? ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ತೀರಾ? ಒಂದು ಸಾರಿ ಫ್ಲವರ್ ಸೆಟ್ಟಿಂಗ್ ಆದ ಮೇಲೆ ಅಂದಾಜು 5ರಿಂದ 6 ತಿಂಗಳ ಬೇಕಾಗುತ್ತೆ ಹಣ್ಣು ಕೊಯ್ಲಿಗೆ ಬೇಕಾದ್ರೆ. ಅಂದಾಜು 6 ತಿಂಗಳ ಬೇಕಾಗುತ್ತೆ. 5ರಿಂದ 6 ತಿಂಗಳಿಗೆ ನಮಗೆ ಕೊಯ್ಲಿಗೆ ಬರುತ್ತೆ. ಅಂದರೆ 6 ತಿಂಗಳು ಇವಾಗ ಕೊಯ್ಲು ಆಗಿದೆ. ನೆಕ್ಸ್ಟ್ ಅದನ್ನು ಸ್ಟೋರೇಜ್ ಮಾಡೋದಾದರೆ? ಸ್ಟೋರೇಜ್ ಅಂತ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ನಾವು ಹೆಚ್ಚು ದಿನ ಸ್ಟೋರೇಜ್ ಮಾಡಲಿಕ್ಕೂ ಇದಾಗಲ್ಲ. ನಮ್ಮದು ಕೀಪಿಂಗ್ ಕ್ವಾಲಿಟಿ ನಮ್ಮ ಹಣ್ಣಿಗೆ ಅಂದಾಜು ನಮ್ಮದು 1 ವಾರ ಕೀಪಿಂಗ್ ಕ್ವಾಲಿಟಿ ಇದೆ. 1 ವಾರ ಏನೂ ಆಗಲ್ಲ ಹಣ್ಣಿಗೆ. 7-8 ಡೇಸ್ ನಮ್ಗೆ ಆರಾಮಾಗಿ. ಅಂದರೆ ಮಾಮೂಲಿ ತಳಿಗೂ ನಿಮ್ಮ ಕೆಲವಿಷ್ಟು ತಳಿಗಳು ಏನಾಗುತ್ತೆ ಬೇಗ ಹಣ್ಣಾಗಿ ಮಾಗಿ ಬಿಡ್ತವೆ. ಇದು ಸ್ವಲ್ಪ ಗಟ್ಟಿಯಾಗಿ ಒಂದು 8-10 ದಿವಸ ಆರಾಮಾಗಿರುತ್ತೆ, ಏನು ಸಮಸ್ಯೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದಿರೋ ಪೇರಳೆ ಹಾಗೂ ನೀವು ಹಾಗೂ ನೀವು ಏನು ಹೈಟೆಕ್ ಅಲ್ಟ್ರಾಟೆಕ್ ಐಡೆನ್ಸಿಟಿ ಪ್ಲಾಂಟೇಶನ್ ಮಾಡಿದಿರಲ್ಲ, ಇದಕ್ಕೆ ಡಿಫ್ರೆನ್ಸ್ ನಾವು ವೆರೈಟಿ ಬಂದು ರೆಡ್ ಡೈಮಂಡ್ ವೆರೈಟಿ ಕ್ರಾಪ್ ಇದು ನಮ್ದು ಈ ಗಿಡದಿಂದ ತೆಗೆದಂತಹದ್ದು. ಇದು ಬಂದು ನಾರ್ಮಲ್ ಲೋಕಲ್ ವೆರೈಟಿ. ಇದು ಲೋಕಲ್ ವೆರೈಟಿ ಹಣ್ಣು. ಇದು ರೆಡ್ ಡೈಮಂಡ್ ವೆರೈಟಿ. ಇಲ್ಲಿ ನಿಮಗೆ ವ್ಯತ್ಯಾಸಗಳನ್ನ ತೋರಿಸ್ತೀನಿ ನಾನು. ಹಣ್ಣಿನ ಸೈಜ್ ನೋಡ್ರಿ, ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಬಹುದು. ಇದು ಅಂತೂ ಹೆಚ್ಚಿನ ಅಂಶ ಈ ಸೈಜ್ಗಿಂತ ಇನ್ನೂ ದೊಡ್ಡದು ಬರುತ್ತೆ. ಈ ಸೈಜ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಇದು ಆಲ್ಮೋಸ್ಟ್ 300 to 400 ಗ್ರಾಮ್ಸ್ ಬರುತ್ತೆ. ಇದೊಂದು 50 ಗ್ರಾಮ್ಸ್ ಇದೆ. ಇದೊಂದು 50 to 100 ಗ್ರಾಮ್ಸ್ ಬರ್ಬೋದು ಅಪ್ರಾಕ್ಸಿಮೇಟ್ಲಿ. ಇದ್ರದ್ದು ಕೀಪಿಂಗ್ ಕ್ವಾಲಿಟಿನೇ ಬೇರೆ, ಇದ್ರ ಟೇಸ್ಟೇ ಬೇರೆ, ಇದ್ರ ಟೇಸ್ಟೇ ಬೇರೆ. ನಿಮ್ಗೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ, ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇದನ್ನು ನೋಡಿ, ಇದು ನಮ್ಮದು ರೆಡ್ ಡೈಮಂಡ್ ವೆರೈಟಿ ಇದೆ. ಈಗ ನಾವು ಹಾಕಿರುವಂಥ ವೆರೈಟಿ ಇದೆ.
ಇದು ನೋಡಿ. ಹೌದಾ? ಕೊಡಿ. ಇದು ನಮ್ಮದು ರೆಡ್ ಡೈಮಂಡ್ ವೆರೈಟಿ. ಇದು ನೋಡ್ಬೋದು. ಈ ಹಣ್ಣು ನಾವು ಬೆಳೆದಿದ್ದು 1000 ಗಿಡ ಇದೆ. ಹ್ಮ್. ಈ ಹಣ್ಣು ನಮ್ಮದು ಲೋಕಲ್ ಇದೇನೋ ನಾರ್ಮಲ್ ತಳಿ. ಇದು ಜವಾರಿ ತಳಿ ಅಂತಾರಲ್ಲ, ಜವಾರಿ ತಳಿ. ಜವಾರಿ ತಳಿಗೆ ಹೆಚ್ಚಿನ ಅಂಶ ಸೀಡ್ ಜಾಸ್ತಿ ಇರುತ್ತೆ, ಗಟ್ಟಿ ಇರುತ್ತೆ. ಇದಕ್ಕೆ ಸೆಂಟ್ರಲ್ಲಿ ಮಾತ್ರ ಒಂದು 8-10 ಸೀಡ್ಸ್ ಇರುತ್ತೆ. ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಏನಿರಲ್ಲ. ಚೆನ್ನಾಗಿದೆ. ಇದರ ರುಚಿನೇ ಬೇರೆ, ಇದರ ರುಚಿನೇ ಬೇರೆ. ನೀವು ತಿಂದು ನೋಡಿ ಬೇಕಾ. ಏನು ನೀವು ಗಾವಾ ಪ್ಲಾಂಟೇಶನ್ ಮಾಡಿದ್ದೀರಿ, ಎಕನಾಮಿಕ್ ಲೈಫ್ ಎಷ್ಟು ವರ್ಷ ಇರುತ್ತೆ ಅಂತ? ಇದ್ರದ್ದು ಗಾವಾದಲ್ಲಿ ನೋಡ್ರಿ, ಇದು ಒಂದು ಮೀಡಿಯಂ ರೇಂಜ್ ಬೆಳೆ. ಇದು ಮೀಡಿಯಂ ರೇಂಜ್ ಪ್ಲಾಂಟ್ ಇರೋದ್ರಿಂದ ಇದ್ರದ್ದು ಎಕನಾಮಿಕ್ ಲೈಫ್ 15ರಿಂದ 20 ವರ್ಷ. ಗ್ರಾಫ್ಟೆಡ್ ಪ್ಲಾಂಟ್ ಅನ್ನಪ್ಪ ಅಂದರೆ 1-4 ವರ್ಷ ಜಾಸ್ತಿ ಕೊಡುತ್ತೆ. ಏರ್ ಲೇಯರಿಂಗ್ ಪ್ಲಾಂಟ್ ಅನ್ನಪ್ಪ ಅಂದರೆ 1-4-5 ವರ್ಷ ಕಡಿಮೆ ಇರ್ತೈತಿ. ಅಂದಾಜು 15ರಿಂದ 20 ವರ್ಷ ನಮ್ಮದು ಇದ್ರದ್ದು ಎಕನಾಮಿಕ್ ಲೈಫ್. ಪೇರ್ಲದ್ದು ಗುಲಾಬಿ ಅದ್ರ ನಂತರನೂ ಗಿಡ ಬದುಕಿರುತ್ತೆ. ಬಟ್ ನಾವು ಅದರಲ್ಲಿ ಒಂದು ಗಿಡ ಏನಂದ್ರೂ ಕೂಡ ತೆಗಿಬೇಕಂದ್ರೆ ಅದ್ರ ಎಕನಾಮಿಕ್ ಲೈಫ್ ಅಂತ ಒಂದು ತೆಗಿತೀವಿ ನಾವು. ಅದು ಬಂದು 15ರಿಂದ 20 ವರ್ಷ ತನಕ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಗುಲಾಬಿ. ನಿಮ್ಮ ಅನ್ನದಾತ ಯೂಟ್ಯೂಬ್ ಕಡೆಯಿಂದ ಸಿ ಕೆ ರಾಜುರವರಿಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ.